ಎಲ್ಲ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಭಾರತ ಮತ್ತು ಅಮೇರಿಕಾದ ನಡುವಿನ ವ್ಯಾಪಾರ ಒಪ್ಪಂದ ಒಂದು ರೀತಿಯಲ್ಲಿ ಈಗ ನೆನೆಗುದಿಗೆ ಬಿದ್ದಿದೆ. ನಮಗೆ ಈಗ ಉಳಿದಿರುವುದು ಒಂದೇ ದಿನ ಮಾತ್ರ. ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಪ್ರತಿಶತ 25% ಹೆಚ್ಚುವರಿ ಸುಂಕವನ್ನು ವಿಧಿಸಿದ್ದಾರೆ. ಹಾಗೇನೆ ಅಷ್ಟೇ ಅಲ್ಲ, ಅವರು ಇನ್ನೂ ಕೂಡ ಇನ್ನಷ್ಟು ಸುಂಕವನ್ನು ವಿಧಿಸುವ ಚಾನ್ಸಸ್ ಕೂಡ ಇದೆ, ಯಾವುದೇ ಒಪ್ಪಂದ ಆಗದಿದ್ದರೆ. ಒಪ್ಪಂದದ ಮೂಲಭೂತ ಅಂಶಗಳು ಏನಿವೆ, ಸಮಸ್ಯೆಗಳೇನಿವೆ, ಅದು ಹಾಗೆ ಉಳಿದಿದೆ, ಬಗೆಹರಿದಿಲ್ಲ. ಸೊ ನಮ್ಮ 56 ಇಂಚಿನ ಪ್ರಧಾನಿ ಈಗ ಏನು ಮಾಡ್ತಾರೆ ಅಂತ. ಯಾಕೆಂದರೆ ಅಮೇರಿಕ ಭಾರತದ ಜೊತೆ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ಇಟ್ಟುಕೊಂಡ ದೇಶ ನಂಬರ್ 1. ನಮ್ಮ ಮತ್ತು ಅಮೇರಿಕಾದ ನಡುವಿನ ವ್ಯಾಪಾರ ವಹಿವಾಟು ಏನಿದೆ ಅದು ಸುಮಾರು $135 ಬಿಲಿಯನ್ ಅಷ್ಟಿದೆ. ಅದರಲ್ಲಿ ಈ ಟ್ರೇಡ್, ನಾವೇನು ಇದರ ಡಿಫಿಸಿಟ್ ಅಂತೀವಿ, ಟ್ರೇಡ್ ಡಿಫಿಸಿಟ್, ಆ ಡಿಫಿಸಿಟ್ನಲ್ಲಿ ಒಂದು ಪಾಸಿಟಿವ್ ಆಗಿರುವ ಏಕಮೇವ ದೇಶ. ಅಂದರೆ ಅದರ ಅರ್ಥ ಇಷ್ಟೇ, ನಾವು ಅಮೇರಿಕಕ್ಕೆ ಕಳಿಸುವ ರಫ್ತು ಮಾಡುವ ವಸ್ತುಗಳು ಈ ಬೆಲೆ ಹೆಚ್ಚು, ಅಮೇರಿಕಿಂದ ನಮಗೆ ಬರೋದು ಕಡಿಮೆ. ಅಂದರೆ ಭಾರತದಿಂದ ಸುಮಾರು $80 ಬಿಲಿಯನ್ ಅಷ್ಟು ಬೇರೆ ಬೇರೆ ವಸ್ತುಗಳು ಅಮೇರಿಕಕ್ಕೆ ರಫ್ತಾಗ್ತವೆ. ಅಮೇರಿಕಾದಿಂದ ಭಾರತಕ್ಕೆ ಬರ್ತಾ ಇರುವಂಥ ವಸ್ತುಗಳೇನಿವೆ ಅದು 30 ರಿಂದ 35 ಬಿಲಿಯನ್ ಅಷ್ಟು. ಇದರಿಂದ ಆಗುವ ಪರಿಣಾಮ ಏನು ಅಂತ. ಸೊ ಕೆಲವು ಆರ್ಥಿಕ ತಜ್ಞರ ಪ್ರಕಾರ ಈ ಸಮಸ್ಯೆ ಹರಿಯದಿದ್ದರೆ ಆಗಸ್ಟ್ 1ರಿಂದ ನಾಡಿದ್ದದು, ನಾಳೆಯಿಂದ ಜಾರಿಗೆ ಬರುತ್ತೆ. ಅದು ಬಗೆಹರಿಯದಿದ್ದರೆ ಭಾರತ ಸುಮಾರು 30 ರಿಂದ 40 ಬಿಲಿಯನ್ ಕಳೆದುಕೊಳ್ಳೋ ಚಾನ್ಸಸ್ ಇದೆ. ಅಂದರೆ ಇಡೀ ಅಮೇರಿಕಾದ ಮಾರುಕಟ್ಟೆ ಭಾರತದ ವಸ್ತುಗಳಿಗೆ ಒಂದು ರೀತಿಯಲ್ಲಿ ಬಾಗಿಲು ಹಾಕುವ ಸ್ಥಿತಿ ಬರುತ್ತೆ. ಮತ್ತು ವ್ಯತಿರಿಕ್ತವಾಗಿ ಬೇರೆ ಬೇರೆ ದೇಶಗಳಿಂದ ಭಾರತದಿಂದ ತರಿಸಿಕೊಳ್ಳುವ ವಸ್ತುಗಳೇನಿವೆ ಅದನ್ನು ಬೇರೆ ಬೇರೆ ದೇಶಗಳಿಂದ ಅಮೇರಿಕ ಆಮದು ಮಾಡಿಕೊಳ್ಳೋದು ಪ್ರಾರಂಭ ಮಾಡುತ್ತೆ. ಸೊ ಇದರಿಂದಾಗಿ ಅಂದರೆ ಈ 25% ಏನು ಈ ಟ್ಯಾರಿಫ್ ಇದೆ, ಇದು ಅತಿ ಹೆಚ್ಚು ಅಂತ. ಸೊ ಉಳಿದೆಲ್ಲ ಇದರ ಮೇಲೆ, ಫಾರ್ ಎಕ್ಸಾಂಪಲ್ ಕೆಲವು ಐರೋಪ್ಯ ರಾಷ್ಟ್ರಗಳ ಮೇಲೆ 10% ಇದೆ, 15% ಇದೆ. ಸೊ ಹೀಗೆ ಭಾರತದ ಮೇಲೆ ಅತಿ ಹೆಚ್ಚು 25% ಸುಂಕವನ್ನು ಡೊನಾಲ್ಡ್ ಟ್ರಂಪ್ ಹಾಕಿದ್ದಾರೆ. ಆ ಮೂಲಕ ಅತಿ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ಮತ್ತು ತಮ್ಮ ಆತ್ಮೀಯ ಸ್ನೇಹಿತ ನರೇಂದ್ರ ಮೋದಿ ಅವರಿಗೆ ಇನ್ನೊಂದು ಹೊಡೆತವನ್ನು ಕೊಟ್ಟಿದ್ದಾರೆ. ಇದೇನಾದರೂ ಕಂಟಿನ್ಯೂ ಆದರೆ ಭಾರತದ ಆರ್ಥಿಕ ಪ್ರಗತಿಯ ಪ್ರಮಾಣ ಏನಿದೆ ಅದನ್ನು ನಿರೀಕ್ಷೆ 6.2 ಅಂತ ನಾವೇನು ನಿರೀಕ್ಷೆ ಮಾಡ್ತೀವಿ, ಇಟ್ ವಿಲ್ ಆಲ್ಸೋ ಕಮ್ ಡೌನ್. ಭಾರತ ಆರ್ಥಿಕತೆಯ ಮೇಲೆ ಅತಿ ತೀವ್ರ ರೂಪದ ಪರಿಣಾಮವನ್ನು ಬೀರುತ್ತೆ. ಒಂದು, ನಮ್ಮ ಈ ಟ್ರೇಡ್ ಏನು ಒಪ್ಪಂದಗಳಿದೆ, 2-3 ಮೂಲಭೂತ ಸಮಸ್ಯೆಗಳಿವೆ ಭಾರತ ಅಮೇರಿಕಾದ ನಡುವೆ. ಒಂದು, ಕೃಷಿ ಕ್ಷೇತ್ರಕ್ಕೇನಿದೆ, ಕೃಷಿ ಕ್ಷೇತ್ರಕ್ಕೆ ಅಮೇರಿಕಾದ ವಸ್ತುಗಳು ಬರುವುದನ್ನು ನಾವು ನಿಷೇಧ ವಿಧಿಸ್ತೀವಿ, ಅದನ್ನು ತೆಗೆದುಹಾಕಬೇಕು ಅನ್ನೋದು ಅಮೇರಿಕಾದ ಪ್ರಮುಖ ಒತ್ತಾಯ. ಇದು ನಂಬರ್ 1. ನಂಬರ್ 2, ಈಗ ರಷ್ಯಾದ ಜೊತೆ ನಮಗಿರುವ ವಹಿವಾಟು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಸುಂಕವನ್ನು ಕೂಡ ಅಮೇರಿಕ ವಿಧಿಸುವ ಸಾಧ್ಯತೆ. ಒಂದು, ತೈಲ ರಫ್ತು ಮಾಡುವುದನ್ನು ರಷ್ಯಾದಿಂದ ನಾವು ಮಾಡ್ತಾ ಇದ್ದೀವಿ ಕಡಿಮೆ ಬೆಲೆಗೆ, ವಿಲ್ ಹ್ಯಾವ್ ಟು ಸ್ಟಾಪ್ ಇಟ್. ದಟ್ ಇಸ್ ದ ಫಸ್ಟ್ ಕಂಡೀಷನ್. ಸೆಕೆಂಡ್, ನಾವು ಶಸ್ತ್ರಾಸ್ತ್ರಗಳನ್ನು ಏನು ತಗೋತಾ ಇದ್ದೀವಿ ಅದನ್ನು ಕಡಿತಗೊಳಿಸಬೇಕು ರಷ್ಯಾದಿಂದ. ಹೀಗೆ ಈ 3 ಪ್ರಮುಖ ವಿಚಾರಗಳಿವೆ. ಹಾಗಿದ್ದರೆ ಈ ಪ್ರಮುಖ ವಿಚಾರಗಳನ್ನ ಹ್ಯಾಂಡಲ್ ಮಾಡೋದು ಹೇಗೆ? ಆದರೆ ಇದು ಈಸಿ ಯಾಕಲ್ಲ ಅಂದರೆ, ಅಮೇರಿಕ ಭಾರತದ ನಡುವಿನ ವ್ಯಾಪಾರ ಒಪ್ಪಂದ ಏನಿದೆ, ವ್ಯಾಪಾರ ಒಪ್ಪಂದದ ಮಾತುಕತೆ ಏನಿದೆ, ಎಲ್ಲ ದೇಶಗಳಿಗಿಂತ ಮೊದಲು ಪ್ರಾರಂಭ ಆಗಿತ್ತು. ಸೊ ಫೆಬ್ರವರಿಯಲ್ಲಿ ನಾವು
ಪ್ರಾರಂಭ ಮಾಡಿದ್ವಿ. ಫೆಬ್ರವರಿಯಲ್ಲಿ ನಾವು ಪ್ರಾರಂಭ ಮಾಡಿದ ತಕ್ಷಣ ಯುಸಿ ನಮ್ಮ ಕೇಂದ್ರ ಸರ್ಕಾರ ಅಮೇರಿಕಾದಕ್ಕೆ ಕಾಲಿಗೆ ಬಿದ್ದುಬಿಡ್ತು. ಕಾಲಿಗೆ ಬಿದ್ದುಬಿಟ್ಟು ಇನ್ನೇನೋ ಮಾಡಿಬಿಡ್ತಾರೆ ಅಂತ ಕೆಲವು ಸುಂಕಗಳನ್ನು, ಕೆಲವು ವಸ್ತುಗಳ ಅಮೇರಿಕದ ತರಿಸೋದನ್ನು ಕಡಿಮೆ ಮಾಡ್ತು. ಆದರೆ ಉಳಿದು ಯಾವ ಚೀನಾ ಆಗಲಿ ಯಾವ ರಾಷ್ಟ್ರವೂ ಕೂಡ ಈ ರೀತಿ ಅಮೇರಿಕಕ್ಕೆ ತಲೆಬಾಗಿಲ್ಲ, ಫೈಟ್ ಮಾಡ್ತಾರೆ. ನಾವು ಫೈಟೇ ಮಾಡಿಲ್ಲ. ಈಗ ಇನ್ನೂ ಜೋರಾಗಿ ಹೊಡೆಸ್ಕೊಂಡ್ವಿ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಮೋದಿ ಸರ್ಕಾರ ಟ್ರಂಪ್ ಅವರನ್ನು ಹರ್ಟ್ ಮಾಡಿದೆ ಅನಿಸುತ್ತೆ. ಯಾವ ವಿಚಾರದಲ್ಲಿ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ವಿರಾಮದ ವಿಚಾರದಲ್ಲಿ. ಆ ವಿಚಾರದಲ್ಲಿ ಟ್ರಂಪ್ ಏನು ಮಾಡಿಲ್ಲ. ಟ್ರಂಪ್ ಮೇಲೆ ಸತತವಾದ ಅಟ್ಯಾಕ್ ನಡೀತು. ಈ ಅಜ್ಜ ಏನಿದ್ದಾನೆ ಅವನು ಮೂಲಭೂತವಾಗಿ ಹುಚ್ಚ. ಈ ಟುಕ್ ಇಟ್ ಸೀರಿಯಸ್ಲಿ. ಅದರ ಜೊತೆಗೆ ಆತ ಪಾಕಿಸ್ತಾನದ ಕಡೆ ವಾಲಿದ್ದು. ಇವತ್ತು ಒಂದು ಸ್ಟೇಟ್ಮೆಂಟ್ ಬಂತು, ಇದು ಇನ್ನೊಂದು ಹೊಡೆತ. ಅಮೇರಿಕ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಪಾಕಿಸ್ತಾನದಲ್ಲಿ ತೈಲ ತೈಲವನ್ನು ಎತ್ತುವ ಕೆಲಸವನ್ನು ಪ್ರಾರಂಭ ಮಾಡ್ತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಜೊತೆ ನಾವು ಮಾಡ್ತಾ ಇರುವ ಈ ಒಪ್ಪಂದ ಏನಿದೆ, ಇದರಿಂದಾಗಿ ಇನ್ನು ಕೆಲವೇ ಕಾಲದಲ್ಲಿ ಪಾಕಿಸ್ತಾನ ಭಾರತಕ್ಕೂ ಕೂಡ ತೈಲವನ್ನು ರಫ್ತು ಮಾಡ್ಬೋದು, ಆ ಸ್ಥಿತಿ ಬರುತ್ತೆ ಅಂತ. ಈ ಹೇಳಿಕೆ ನೋಡಿ, ಪಾಕಿಸ್ತಾನ ಭಾರತಕ್ಕೂ ತೈಲವನ್ನು ಮಾಡ್ಬೋದು ಅನ್ನುವ ಮೂಲಕ ಭಾರತದ ಈಗೋವನ್ನು ಹರ್ಟ್ ಮಾಡ್ತಿದ್ದಾನೆ ಟ್ರಂಪ್. ಯಾಕೆಂದರೆ ಭಾರತ ಏನಿದೆ, ಮೋದಿ ಸರ್ಕಾರ ಅವರ ಈಗೋವನ್ನು ಹರ್ಟ್ ಮಾಡಿತ್ತು. ಒಂದು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ವಿರಾಮದಕ್ಕೆ ಸಂಬಂಧಪಟ್ಟಂತೆ ಸತ್ಯ ಯಾವುದು ಅನ್ನೋದು. ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತಂತೂ ಇವ್ರು ಹೇಳ್ತಾ ಇಲ್ಲ ಟ್ರಂಪು, ಆಯಿತಾ. ಅವನ ಮಧ್ಯಸ್ಥಿಕೆಯ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಯಾರೂ ಯಾವ ನಾಯಕರು ಮಧ್ಯ ಪ್ರವೇಶಿಸಿಲ್ಲ ಅಂತ ಹೇಳುವ ಮೂಲಕ ಇಂಡೈರೆಕ್ಟ್ಲಿ ಟ್ರಂಪ್ ಅವರನ್ನು ಹೀಗಳೆಯುವ ಕೆಲಸವನ್ನು ಮೋದಿ ಸರ್ಕಾರ, ಜಯಶಂಕರ್ ಬಿರ್ಲಾದವರು ಮಾಡಿದರು. ಅದಕ್ಕೆ ಅವ್ರಿಗೆ ಇನ್ನಷ್ಟು ಸಿಟ್ಟು ಬಂದಿದೆ. ಭಾಳಷ್ಟು ಜನ ಈಗ ಹೇಳ್ತಾ ಇರೋದು ಏನು ಅಂದರೆ, ಈ ರೀತಿಯ ಅಪ್ರೋಚ್ ಭಾರತಕ್ಕೆ ಬೇಕಾಗಿತ್ತ. ಭಾರತ ಮಾಡಬೇಕಾಗಿತ್ತು ಇನ್ನೇನು 3.5 ವರ್ಷ ಟ್ರಂಪ್ ಇರೋದು. ಅಲ್ಲಿವರೆಗೆ ಶಾಂತವಾಗಿ ಇದ್ಬಿಟ್ಟಿದ್ರೆ ಪರಿಸ್ಥಿತಿ ಬದಲಾಗ್ತಾ ಇತ್ತು. ಅವರೇನು ಮತ್ತೆ ಆಯ್ಕೆಯಾಗಿ ಬರಲ್ಲ. ಈ ಸೆಕೆಂಡ್ ಟರ್ಮ್ ಅಮೆರಿಕದಲ್ಲ ಆಗೋಯ್ತು 3.5 ವರ್ಷ. ಆದರೆ ಅದರ ಬದಲು ಇಡೀ ಸಂಬಂಧವನ್ನು ಹಾಳು ಮಾಡುವ ರೀತಿಯಲ್ಲಿ ಮೋದಿ ಅಡ್ಮಿನಿಸ್ಟ್ರೇಷನ್ ಮಾಡಿತು ಅನ್ನೋದು. ಐ ವಿಲ್ ಕಾಲ್ ಇಟ್ ಆಸ್ ಎ ಮೋದಿ ಅಡ್ಮಿನಿಸ್ಟ್ರೇಷನ್. ಮೋದಿ ಆಡಳಿತ, ಟ್ರಂಪ್ ಆಡಳಿತ ಇದ್ದಾಗ ಮೋದಿ ಆಡಳಿತ, ದಟ್ ಡಿಡ್ ಇಟ್. ಆ ಮೂಲಕ ಯಾವ ಸ್ಥಿತಿಗೆ ಹೋಗಿದ್ದೀವಿ ಅಂತಂದರೆ, ಎದ್ದು ಬಿದ್ದು ಎಲ್ಲ ಮಾಡಿ ಓಡೋಗಿ ಚೀನಾಕ್ಕೆ ಓಡೋಗ್ಬಿಟ್ಟು ಅಲ್ಲಿ ಕಾಲಿಗೆ ಬಿದ್ದಾಯಿತು. ಅಯ್ಯೋ 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 ರಕ್ಷಿಸಿ ಅನ್ನೋ ರೀತಿ. ಅಯ್ಯೋ ಅಯ್ಯೋ. ಇದಕ್ಕೆ ನನಗೆ ಇನ್ನೊಂದು ಹಳೆ ಮೋದಿಯವರು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೋದಿ ಮಾತನಾಡಿದ್ದ ಕೆಲವು ವಿಡಿಯೋಗಳಿವೆ, ನಿಮಗೆ ಸಿಗುತ್ತೆ. ಅದು ಯಾವಾಗ ಟೆರರಿಸ್ಟ್ ಅಟ್ಯಾಕ್ ಆದಾಗ ಮೋದಿ ಒಂದು ಮಾತನ್ನು ಹೇಳ್ತಾರೆ. ಅವಾಗ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದರು. ಒಂದು ಚಾನಲ್ ಮಾತಾಡ್ತಾ, ಇದೇನಿದು, ಇವರು ಏನು ಅಂದ್ಕೊಬಿಟ್ಟಿದ್ದಾರೆ, ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಭಾಷೆಯಲ್ಲೇ ಉತ್ತರ ಕೊಡಬೇಕು, ಇವರು ಒಬಾಮಾ ಈ ಕೈಯೆಲ್ಲ ಮಾಡ್ತಾರೆ ಮೋದಿಯವರು. ಅದು ಒಬಾಮಾ 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 ಅಂತ ಕೂಗಾಡಿದ್ರೆ ಆಗುತ್ತಾ ಅಂದರು. ಈಗ ಹಿಡ್ಕೊಂಡು ಟ್ರಂಪು ಟ್ರಂಪು ಪಂಪು ಟ್ರಂಪು ಅಂತ ಹೇಳ್ತಾ ಕೂತಿರ್ತಾರೆ. ಆ ಊಟ ಹೊಡೆದು ಬಲಿಸ್ನಲ್ಲ. ಈಗ ನೀವು ಇವತ್ತಿರ್ತೀರಿ, ನಾಳೆ ಹೋಗ್ತೀರಿ. ಈ ದೇಶದ ಪ್ರಶ್ನೆ, ಆರ್ಥಿಕತೆ ಏನಿದೆ ಕುಸಿದು ಹೋಗುತ್ತೆ. ಇದು ನಿಜವಾದ ದೇಶಭಕ್ತರು ಯೋಚನೆ ಮಾಡಬೇಕಾದ್ದು. ಮೋದಿ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಇನ್ನೊಬ್ಬರು ಬರ್ತಾರೆ ಹೋಗ್ತಾರೆ. ದೇಶ ಇರುತ್ತೆ ಕಾಯಿ. ದೇಶದ ಹಿತಾಸಕ್ತಿ ಭಾಳ ಮುಖ್ಯ. ಈ ಪರ್ಸನಲ್ ಈಗೋಗಳಲ್ಲ, ಸುಳ್ಳುಗಳಲ್ಲ, ಭ್ರಮೆಗಳಲ್ಲ, ಬರೀ ಮಾತನಾಡುತ್ತಾ ಹೋಗೋದಲ್ಲ. ಬರೀ ಇಲೆಕ್ಷನ್ ಭಾಷಣ ಟೈಪ್ ಪಾರ್ಲಿಮೆಂಟ್ನಲ್ಲಿ ಮಾಡಿಬಿಟ್ಟು ಅವತ್ತೇ ಟ್ರಂಪ್ ಟುಕ್ ಇಟ್ ಸೀರಿಯಸ್ಲಿ ಆ್ಯಂಡ್ 25% ಜಾಡಿಸಿ ಗೂಟ ಹೊಡೆದು ಮಲಗಿಸ್ಬಿಟ್ಟ ಭಾರತದ ಮೇಲೆ. ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಯು ಫೇಲ್ಡ್ ಇನ್. ನಾನು ಕಳೆದ ಕೆಲವು ದಿನಗಳಿಂದ ಸತತವಾಗಿ ಹೇಳ್ತಾ ಇದ್ದೀನಿ, ಮೋದಿ ಅಡ್ಮಿನಿಸ್ಟ್ರೇಷನ್ ಫೇಲ್ಡ್ ಇನ್ ಡಿಪ್ಲೊಮಸಿ. ಪೂರ್ಣ ವಿಫಲರಾಗಿದ್ದಾರೆ. ಅದು ಯಾವ ಸ್ಥಿತಿಗೆ ಬಂದಿದೆ ಅಂದರೆ, ಇದು ವಿದೇಶಿಗಳ ಈ ರಾಜಕೀಯ ವಿಶ್ಲೇಷಣೆ ಚರ್ಚೆ ಮಾಡ್ತಿದ್ದಾರೆ. ಈ ಜನವರಿ ಫೆಬ್ರವರಿಯ ನಂತರ ಇಂಗ್ಲೆಂಡ್ಗೆ ಹೋಗೋದೊಂದು ಬಿಟ್ಟರೆ ಮೋದಿ ಹೋಗಿದ್ದು ಸಣ್ಣ ಪುಟ್ಟ ರಾಷ್ಟ್ರಗಳು. ಇನ್ಯಾವ ದೊಡ್ಡ ರಾಷ್ಟ್ರಗಳು ಕರಿತಾ ಇಲ್ಲ ಅವರು. ಸಣ್ಣ ಪುಟ್ಟ ರಾಷ್ಟ್ರಗಳು, ಮಾಲ್ದೀವ್ಸು, ಗಾನಾ, ಗಯಾನ, ಇಂಥ ದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಪ್ರಶಸ್ತಿ ತಗೊಬಿಟ್ಟು ಕಿರೀಟ ಇಟ್ಕೊಂಡು ಬರ್ತಿದ್ದಾರೆ. ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳು ಕರಿತಾನೂ ಇಲ್ಲ. ಆ ಲೆವೆಲ್ ಸೃಷ್ಟಿಯಾಗ್ಬಿಟ್ಟಿದೆ. ಇಂಗ್ಲೆಂಡ್ ಜೊತೆ ಏನು ಟ್ರೇಡ್ ಒಪ್ಪಂದ ಆಯಿತು, ಅದೇನು ಸಾಧನೆ ಮಾಡಿಲ್ಲ ನಾವು. ಇನ್ನೂ ಕೆಲವು ವರ್ಷಗಳಲ್ಲಿ $5 ಬಿಲಿಯನ್
ಈ ನಮ್ಮ ವ್ಯಾಪಾರ $5 ಬಿಲಿಯನ್ ಹೆಚ್ಚಾಗುತ್ತೆ ಅನ್ನುವ ನಿರೀಕ್ಷೆ. ಆದರೆ ಇಲ್ಲಿ $130-40 $1 ಬಿಲಿಯನ್ ಇರುವ ವ್ಯಾಪಾರ ಹೊಸ್ಕೊಂಡು ಹೋಗ್ತಾ ಇದೆಯಲ್ಲ. ವಾಟ್ ಶುಡ್ ಡೂ ಈಸ್ ಅಮೆರಿಕ ಇಸ್ ಗೋಯಿಂಗ್ ಇನ್ ಎ ಡಿಫ್ರೆಂಟ್ ಮಾರ್ಕೆಟ್. ಈ ಹೊಡೆತದ ಮೂಲಕ ನಮಗೆ ಹಲವು ಕ್ಷೇತ್ರಗಳಲ್ಲಿ ಕೆಲವು ವಸ್ತುಗಳನ್ನು ಅಮೆರಿಕ ಬಾಂಗ್ಲಾದೇಶದಿಂದ ಖರೀದಿ ಮಾಡ್ತಾ ಇದೆ, ಬ್ರೆಜಿಲ್ ಗಾನಾದ್ಗಳಿಂದ ಖರೀದಿ ಮಾಡ್ತಾ ಇದೆ, ಜಪಾನ್ ಜೊತೆ. ಅದ್ರ ಜೊತೆಗೆ ಇನ್ನೂ ಭಾಳ ಸೀರಿಯಸ್ ಆದ ಹೊಡೆತ ಹೇಳ್ತೀನಿ ನಿಮಗೆ, ಕೇಳಿಸ್ಕೊಳ್ಳಿ. ಸೊ ಒಂದು ಏನು ಅಮೇರಿಕದ ಕೆಲವು ಸಂಸ್ಥೆಗಳು ಈ ಭಾರತಕ್ಕೆ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ವಿ, ಚೀನಾದಿಂದ ಶಿಫ್ಟ್ ಆಗೋದಕ್ಕೆ ಅಲ್ವಾ, ಆ್ಯಪಲ್ ಸೇರಿದಂತೆ. ಈಗ ಅದು ಬಹುದೊಡ್ಡ ಹೊಡೆತ ಬೀಳುತ್ತೆ. ಭಾರತದಲ್ಲಿ ಆ್ಯಪಲ್ ಏನಿದೆ ಅದು ಮೊಬೈಲನ್ನು ಇಲ್ಲಿಂದ ಉತ್ಪಾದನೆ ಮಾಡಿ ಉಳಿದ ಕಡೆ ಕಳಿಸೋ ಲೆವೆಲಿಗೆ ಹೋಗಿದ್ವಿ ನಾವು ನಂಬರ್ 1 ಸ್ಥಿತಿಗೆ ಬಂದಿದ್ವಿ. ಈ ಟ್ರಂಪ್ನ ಈ 25% ಟ್ಯಾಕ್ಸಿಂದ ಆಗಿಬಿಟ್ಟು ಸೊ ಅವರು ಕೂಡ ಹಿಂದೇಟು ಹಾಕುವ ಸ್ಥಿತಿ ಬಂದಿದೆ. ದೇ ವಿಲ್ ವೇಟ್ ವಾಟ್ ಟು ಡೂ ನಾವು. ಇಲ್ಲಿ ಉತ್ಪಾದನೆ ಮಾಡಿ 25% ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿ, ಇನ್ನು ರಷ್ಯಾದ ತೈಲ ಒಪ್ಪಂದಕ್ಕೆ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನೂ 10% ಹಾಕ್ಬಿಟ್ಟಾದರೆ ಮುಳುಗೆ ಹೋಯ್ತು. ಯಾವನೂ ಇಲ್ಲಿ ಉತ್ಪಾದನೆ ಮಾಡೋಕ್ಕೆ ಬರಲ್ಲ. ಮೇಡ್ ಇನ್ ಇಂಡಿಯಾ ಮಾಡಿಬಿಟ್ಟು ಬೇರೆ ದೇಶಕ್ಕೆ ಕಳಿಸೋದಾಗಲಿ ಇದು ಎಲ್ಲ ಹೊಡ್ಸ್ಕೊಂಡು ಹೋಗ್ಬಿಡ್ತು. ಇಟ್ಸ್ ಅ ಫೇಲ್ಯೂರ್, ಅಟರ್ ಫೇಲ್ಯೂರ್. ಅದರ ಜೊತೆಗೆ ಸೀರಿಯಸ್ ಆಗಿ ಅಮೇರಿಕ ಸಂಪೂರ್ಣವಾಗಿ ಈ ಅಮೇರಿಕ ಪಾಕಿಸ್ತಾನದ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ನಾನು ಇವರು ಏನು ಹೇಳಿದ್ದಾನೆ ಅಂತ ಹೇಳ್ತೀನಿ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾರೆ, ನಮ್ಮೊಂದಿಗೆ ಐತಿಹಾಸಿಕ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಕ್ಕೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದ ತಿಳಿಸುತ್ತೇನೆ. ಇದು ಎರಡೂ ರಾಷ್ಟ್ರಗಳ ನಡುವಿನ ಸಹಕಾರವನ್ನು ವಿಸ್ತರಿಸುತ್ತೆ ಎಂಬ ಆಶಯವಿದೆ ಎಂದು ಪಾಕಿಸ್ತಾನದ ಪ್ರಧಾನಿ ತಿಳಿಸಿದ್ದಾರೆ. ಸೊ ಡೊನಾಲ್ಡ್ ಟ್ರಂಪ್ ಬುಧವಾರ ದಕ್ಷಿಣ ಏಷ್ಯಾ ರಾಷ್ಟ್ರದ ಬೃಹತ್ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಜೊತೆಗೂಡಿ ಕೆಲಸ ಮಾಡಲು ಅಮೇರಿಕ ಪಾಕಿಸ್ತಾನದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಡೊನಾಲ್ಡ್ ಟ್ರಂಪ್ ಬುಧವಾರ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಶರೀಫ್, ಅಮೇರಿಕ ಪಾಕಿಸ್ತಾನ ನಡುವಿನ ಐತಿಹಾಸಿಕ ವ್ಯಾಪಾರ ಒಪ್ಪಂದ ನಿನ್ನೆ ರಾತ್ರಿ ಏರ್ಪಟ್ಟಿದೆ. ಇದಕ್ಕೆ ನೇತೃತ್ವ ವಹಿಸಿದ ಟ್ರಂಪ್ ಅವರಿಗೆ ಧನ್ಯವಾದಗಳು. ಈ ಮಹತ್ವದ ಒಪ್ಪಂದವು ದೇಶಗಳ ನಡುವೆ ಬೆಳೆಯುತ್ತಿರುವ ಸಹಕಾರವನ್ನು ಹೆಚ್ಚಿಸಲಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಶಾಶ್ವತ ಪಾಲುದಾರಿಕೆಯ ಗಡಿಯನ್ನು ವಿಸ್ತರಿಸಲಿದೆ ಎಂದು ಬರೆದುಕೊಂಡಿದ್ದಾರೆ. ಪಾಕಿಸ್ತಾನದ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಮತ್ತು ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹುವಾರ್ಡ್ ಲುಟ್ನಿಕ್ ಮತ್ತು ಅಮೆರಿಕದ ವ್ಯಾಪಾರ ಪ್ರತಿನಿಧಿ ರಾಯಭಾರಿ ಜೆಮಿಸನ್ ಗ್ರೀರ್ ವಾಷಿಂಗ್ಟನ್ ನಡೆಸಿದ ಸಭೆಯಲ್ಲಿ ಈ ಒಪ್ಪಂದ ನಡೆದಿರುವುದಾಗಿ ಪಾಕಿಸ್ತಾನ ರೇಡಿಯೋ ತಿಳಿಸಿದೆ. ತನ್ನ ಕರಾವಳಿಯಲ್ಲಿ ದೊಡ್ಡ ತೈಲ ನಿಕ್ಷೇಪಗಳಿವೆ ಎಂದು ಬಹಳ ಹಿಂದಿನಿಂದಲೂ ಪಾಕಿಸ್ತಾನ ಹೇಳಿಕೊಳ್ತಾ ಇದೆ. ಆದರೆ ಆ ನಿಕ್ಷೇಪಗಳನ್ನು ಬಳಸಿಕೊಳ್ಳುವ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಬದಲಾಗಿ ಪ್ರಸ್ತುತ ತನ್ನ ಇಂದಿನ ಬೇಡಿಕೆಯನ್ನು ಪೂರೈಸಲು ಮಧ್ಯಪ್ರಾಚ್ಯ ತೈಲವನ್ನು ಆಮದು ಮಾಡ್ಕೊತಾ ಇದೆ. ಈ ಒಪ್ಪಂದ ಕುರಿತು ಟ್ರಂಪ್ ಕೂಡ ಟ್ರುತ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೃಹತ್ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲು ಪಾಕಿಸ್ತಾನ ಮತ್ತು ಅಮೆರಿಕ ಒಟ್ಟಾಗಿ ಕೆಲಸ ಮಾಡಲಿವೆ. ಈ ಪಾಲುದಾರಿಕೆಯನ್ನು ಮುನ್ನಡೆಸುವ ತೈಲ ಕಂಪನಿಗಳ ಆಯ್ಕೆ ಮಾಡುವ ಪ್ರಕ್ರಿಯೆ ಜಾರಿಯಲ್ಲಿದೆ. ನೋಡಿ, ಇನ್ನೊಂದು ಮಾತು ಹೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಮಾತಿದು. ಯಾರಿಗೆ ಗೊತ್ತು, ಭವಿಷ್ಯದಲ್ಲಿ ಪಾಕಿಸ್ತಾನದವರು ಭಾರತಕ್ಕೂ ತೈಲವನ್ನು ಮಾರಾಟ ಮಾಡಬಹುದು. ಇಲ್ಲ ಸರ್, ನಿಜವಾಗಿ ಹೇಳ್ತೀನಿ, ಪಾಕಿಸ್ತಾನವನ್ನು ಐಸೋಲೇಟ್ ಮಾಡ್ತೀವಿ, ಇನ್ಯಾರನ್ನೂ ಐಸೋಲೇಟ್ ಮಾಡ್ತೀವಿ, ಕೆನಡಾವನ್ನು ಐಸೋಲೇಟ್ ಮಾಡ್ತೀವಿ, ಬಾಂಗ್ಲಾದೇಶವನ್ನು ಐಸೋಲೇಟ್ ಮಾಡ್ತೀವಿ, ಎಲ್ಲ ಐಸೋಲೇಟ್ ಮಾಡ್ತೀವಿ ಅಂತ ಹೇಳಿ ನಾವೇ ಐಸೋಲೇಟ್ ಆಗ್ತೀವಿ. ಯಾವತ್ತೂ ಕೂಡ ಒಂದು ಏನಿದೆ ಗೊತ್ತಾ, ನಮ್ಮೊಳಗಿರುವ ದುಷ್ಟತನ ನಮ್ಮನ್ನು ಕೊಲ್ತಾ ಹೋಗ್ತಂತೆ. ನಾವು ಬೇರೆಯವರ ಮೇಲೆ ಏನು ದ್ವೇಷ ಮಾಡ್ತಾ ಹೋಗ್ತೀವಲ್ಲ, ಆ ದ್ವೇಷ ರಿಟರ್ನ್ ನಮಗೆ ಹೊಡಿತಿರುತ್ತೆ ಅಂತ. ಇವತ್ತಿನ ಪ್ರಭುತ್ವಕ್ಕೆ ಪ್ರೀತಿಯ ಭಾಷೆಯೇ ಅರಿವಿಲ್ಲ. ಅವರಿಗೆ ಪ್ರೀತಿಯ ಭಾಷೆನೇ ಗೊತ್ತಿಲ್ಲ. ಯಾಕೆಂದರೆ ಇವತ್ತಿನ ಪ್ರಭುತ್ವದ ಬಹಳಷ್ಟು ನಾಯಕರುಗಳು ಹಿಂಸೆಯ ಮೂಲಕ ಉದ್ಭವಿಸಿದವರು. ಅವರು ಹಿಂಸೆಯಿಂದ ಹುಟ್ಟಿದವರು, ರಕ್ತಪಾತದಿಂದ ಹುಟ್ಟಿದವರು. ಹಿಂಸಾ ರಾಜಕಾರಣವನ್ನು ಅವರು ಒಪ್ಪಿಕೊಂಡರು. ಈ ಹಿಂಸಾ ರಾಜಕಾರಣ ಏನಿದೆ, ಇದು ಅಧಿಕಾರಕ್ಕೆ ಬಂದ ಮೇಲೆ ಈ ಹಿಂಸಾ ರಾಜಕಾರಣದ ಹಲವು ಮುಖಗಳನ್ನು ವಿಭಿನ್ನ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡುವ ಯತ್ನಗಳು ನಡೀತು. ಅದು ನಾನು ಇನ್ನೊಂದು ವಿಶ್ಲೇಷಣೆ ಹೇಳ್ತೇನೆ. ಆದರೆ ಡಿಪ್ಲೊಮಸಿಯಲ್ಲಿ ಹಿಂಸಾ ರಾಜಕಾರಣ ವರ್ಕೌಟ್ ಆಗಲ್ಲ. ದಟ್ ಇಸ್ ನಾಟ್ ಡಿಪ್ಲೊಮಸಿ ಎಟ್ ಆಲ್. ಡಿಪ್ಲೊಮಸಿ ನೆಹರು ಗೊತ್ತಿತ್ತು, ಡಿಪ್ಲೊಮಸಿ ಇಂದಿರಾ ಗಾಂಧಿ ಗೊತ್ತಿತ್ತು.
ಆದರೆ ಇಲ್ಲೂ ಕುತ್ಕೊಂಡು ಈಗಲೂ ಜವಾಹರ್ಲಾಲ್ ನೆಹರು ಹಂಗೆ ಮಾಡ್ದ ಹಿಂಗೆ ಮಾಡ್ದ. ಈಗ ಟ್ರಂಪ್ ಗೂಟ ಹೊಡೆದ, ಅದಕ್ಕೂ ಜವಾಹರ್ಲಾಲ್ ನೆಹರು ಕಾರಣ ಸರ್. ಟ್ರಂಪ್ 25% ಟ್ಯಾರಿಫನ್ನು ಹಾಕಿರುವುದಕ್ಕೂ, ಭಾರತ ಆರ್ಥಿಕತೆ ಕುಸಿಯುವುದ ಸಾಧ್ಯತೆ ಇರುವುದಕ್ಕೂ, ಸುಮಾರು 30ರಿಂದ 40 ಬಿಲಿಯನ್ ಡಾಲರ್ ವ್ಯಾಪಾರವನ್ನು ನಾವು ಕಳೆದುಕೊಳ್ಳುವುದಕ್ಕೂ ಜವಾಹರ್ಲಾಲ್ ನೆಹರು ಅವರು ಕಾರಣವೇ. ನೆಹರು ಅವರೇ ಕೆಲಸ ಹೇಳ್ತಾರೆ ಇವರು. ಯಾಕೆಂದರೆ ಈಗಾಗಲೇ ಈ ಪ್ರಭುತ್ವದಲ್ಲಿರುವವರು ಮೋದಿ, ಅಮಿತ್ ಶಾ ಎಲ್ಲ ಜನರ ಕಿವಿ ಮೇಲೆ ಹೂವನ್ನು ಇಟ್ಟು ಲಾಲ್ ಬಾಗ್, ಕಬ್ಬನ್ ಪಾರ್ಕ್ ಎಲ್ಲ ಇಟ್ಟು ಮುಗಿದೋಗಿದೆ. ಎಲ್ಲ ಇಟ್ಕೊಂಡು ಅವ್ರಿಗೆ ಹಾಗೆ ಕಾಣುತ್ತೆ, ಅವ್ರಿಗೆ ಸತ್ಯ ಅರ್ಥನೇ ಆಗಲ್ಲ. ಸೊ ಅಮೇರಿಕ ಬಿಡು, ನಾವು ವಿಶ್ವಗುರುಗಳು ಅಂತ ಹೇಳ್ಕೊಂಡು ಮನೇಲಿ ಕೂತ್ಕೊಂಡು ಭಜನೆ ಮಾಡ್ತಾವೆ ಅಷ್ಟೇ. ನಾವು ವಿಶ್ವಗುರು ತಾಳ ತಂಬೂರಿ ಕೈಯೊಳಗೆ ಮೋದಿಯ ಭಜನೆ ಬಾಯೊಳಗೆ, ತಾಳ ತಂಬೂರಿ ಕೈಯೊಳಗೆ ಮೋದಿಯ ಭಜನೆ ಮನದೊಳಗೆ, ಇಷ್ಟು ಮಾಡ್ತಾ ಕೂತಿರ್ತಾರೆ. ಅವ್ರಿಗೆ ದುಃಖ ಆಗುತ್ತೆ ನನಗೆ. ಇದು ಭಾಳ ಸೀರಿಯಸ್ ಥಿಂಗ್. ನಾಳೆ 1ನೇ ತಾರೀಕು ಒಳಗಡೆ ಇದನ್ನು ಒಪ್ಪಂದ ಆಗದೇ ಇದ್ದರೆ ವಿ ವಿಲ್ ಲೂಸ್. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.